ಇನ್ನು ಸ್ವಾತಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದಷ್ಟು ಅನುಮಾನಗಳಿದೆ. ಸ್ವಾತಿಯನ್ನ ಆರೋಪಿ ನಯಾಜ್ ಕೊಂದಿದ್ದೇಕೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಸ್ವಾತಿ ಹತ್ಯೆಗೆ ಲವ್ ಜಿಹಾದ್ ಟ್ವಿಸ್ಟ್ ಕೊಟ್ಟಿದೆ ಬಿಜೆಪಿ ಪಾಳ್ಯ. ನರ್ಸ್ ಸ್ವಾತಿ ಹತ್ಯೆ ಹಿಂದಿದೆಯಾ ಲವ್ ಜಿಹಾದ್ ಲಿಂಕ್? ಆರೋಪಿಗಳ ವಿರುದ್ಧ ಹಿಂದೂ ಸಂಘಟನೆಯವರು ಸಮರ ಸಾರುತ್ತಿದ್ದಾರೆ. ನಯಾಜ್, ವಿನಯ್, ದುರ್ಗಾಚಾರಿ ಬಂಧಿಸಿದ್ದಾರೆ ಪೊಲೀಸರು. ಲವ್ ಜಿಹಾದ್ ಆರೋಪದ ಬೆನ್ನಲ್ಲೇ ಚುರುಕುಗೊಂಡಿದೆ ತನಿಖೆ ಆ ಆಯಾಮದಲ್ಲೂ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ನಯಾಜ್ನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಿದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಏನ್ ಕಾರಣ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದಾರೆ. ಒಂದ್ ಕಡೆ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇರೋದು ಲವ್ ಜಿಹಾದ್ ಕಾರಣವಾಗಿದೆ ಅಂತ. ಸೊ ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಒಟ್ನಲ್ಲಿ ನರ್ಸ್ ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕಷ್ಟೇ. ಇನ್ನು ಸ್ವಾತಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದಷ್ಟು ಅನುಮಾನಗಳಿದೆ. ಸ್ವಾತಿಯನ್ನ ಆರೋಪಿ ನಯಾಜ್ ಕೊಂದಿದ್ದೇಕೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಸ್ವಾತಿ ಹತ್ಯೆಗೆ ಲವ್ ಜಿಹಾದ್ ಟ್ವಿಸ್ಟ್ ಕೊಟ್ಟಿದೆ ಬಿಜೆಪಿ ಪಾಳ್ಯ. ನರ್ಸ್ ಸ್ವಾತಿ ಹತ್ಯೆ ಹಿಂದಿದೆಯಾ ಲವ್ ಜಿಹಾದ್ ಲಿಂಕ್? ಆರೋಪಿಗಳ ವಿರುದ್ಧ ಹಿಂದೂ ಸಂಘಟನೆಯವರು ಸಮರ ಸಾರುತ್ತಿದ್ದಾರೆ. ನಯಾಜ್, ವಿನಯ್, ದುರ್ಗಾಚಾರಿ ಬಂಧಿಸಿದ್ದಾರೆ ಪೊಲೀಸರು. ಲವ್ ಜಿಹಾದ್ ಆರೋಪದ ಬೆನ್ನಲ್ಲೇ ಚುರುಕುಗೊಂಡಿದೆ ತನಿಖೆ ಆ ಆಯಾಮದಲ್ಲೂ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ನಯಾಜ್ನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಿದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಏನ್ ಕಾರಣ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದಾರೆ. ಒಂದ್ ಕಡೆ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇರೋದು ಲವ್ ಜಿಹಾದ್ ಕಾರಣವಾಗಿದೆ ಅಂತ. ಸೊ ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಒಟ್ನಲ್ಲಿ ನರ್ಸ್ ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕಷ್ಟೇ. ಇನ್ನು ಸ್ವಾತಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದಷ್ಟು ಅನುಮಾನಗಳಿದೆ. ಸ್ವಾತಿಯನ್ನ ಆರೋಪಿ ನಯಾಜ್ ಕೊಂದಿದ್ದೇಕೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಸ್ವಾತಿ ಹತ್ಯೆಗೆ ಲವ್ ಜಿಹಾದ್ ಟ್ವಿಸ್ಟ್ ಕೊಟ್ಟಿದೆ ಬಿಜೆಪಿ ಪಾಳ್ಯ. ನರ್ಸ್ ಸ್ವಾತಿ ಹತ್ಯೆ ಹಿಂದಿದೆಯಾ ಲವ್ ಜಿಹಾದ್ ಲಿಂಕ್? ಆರೋಪಿಗಳ ವಿರುದ್ಧ ಹಿಂದೂ ಸಂಘಟನೆಯವರು ಸಮರ ಸಾರುತ್ತಿದ್ದಾರೆ. ನಯಾಜ್, ವಿನಯ್, ದುರ್ಗಾಚಾರಿ ಬಂಧಿಸಿದ್ದಾರೆ ಪೊಲೀಸರು. ಲವ್ ಜಿಹಾದ್ ಆರೋಪದ ಬೆನ್ನಲ್ಲೇ ಚುರುಕುಗೊಂಡಿದೆ ತನಿಖೆ ಆ ಆಯಾಮದಲ್ಲೂ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ನಯಾಜ್ನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಿದ್ದಾರೆ ಪೊಲೀಸರು. ಮತ್ತೊಂದು ಕಡೆ ಏನ್ ಕಾರಣ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದಾರೆ. ಒಂದ್ ಕಡೆ ಬಿಜೆಪಿ ಗಂಭೀರ ಆರೋಪ ಮಾಡ್ತಾ ಇರೋದು ಲವ್ ಜಿಹಾದ್ ಕಾರಣವಾಗಿದೆ ಅಂತ. ಸೊ ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಒಟ್ನಲ್ಲಿ ನರ್ಸ್ ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕಷ್ಟೇ. ಆನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕೆ ಈಗ ನಯಾಜ್ನನ್ನ ಕರ್ಕೊಂಡು ಬಂದಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ನಯಾಜ್ನ ಜೊತೆಗೆ ದುರ್ಗೇಶ್ ಆಚಾರ್ ಮತ್ತೆ ವಿನಯ್ ಇಬ್ಬರು ಆರೋಪಿಗಳಿದ್ರು. ಅವರನ್ನ ಲೇಟರ್ ಆನ್ ಇಲ್ಲಿ ಕರೆದುಕೊಂಡು ಬಂದು ಇಲ್ಲಿ ಅವರ ಮಹಜರನ್ನ ಮಾಡ್ತಾರೆ. ಈ ಹೊತ್ತಿಗೆ ಪ್ರಮುಖ ಆರೋಪಿ ಸ್ವಾತಿಯನ್ನ ಪ್ರೀತಿ ಮಾಡಿ ಪ್ರೀತಿಯ ಬಲೆಯೊಳಗೆ ಬೀಳಿಸಿಕೊಂಡು ಆನಂತರ ಆಕೆಯನ್ನ ಕೊಲೆ ಮಾಡಿರುವಂತಹ ನಯಾಜ್ನನ್ನ ಈ ಸದ್ಯಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಸ್ವರ್ಣ ಪಾರ್ಕ್ನಲ್ಲಿ ಮಾಡಿದ್ದಾರೆ. ಈ ಹೊತ್ತಿಗೆ ಈ ಸ್ವರ್ಣ ಪಾರ್ಕ್ನಲ್ಲಿ ಬಂದು ಅಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ಈಗ ಇಲ್ಲಿಂದ ಪೊಲೀಸರು ಹೊರಡ್ತಾ ಇದ್ದಾರೆ. ಎಲ್ಲ ದಾಖಲೆಗಳನ್ನು ಕೂಡ ಪೊಲೀಸರು ಇಲ್ಲಿ ಪರಿಶೀಲಿಸಿದ್ದಾರೆ. ಕೆಲ ಎವಿಡೆನ್ಸ್ಗಳು ಆತ ಬಂದಿದ್ದು ಹೋಗಿದ್ದು ಮತ್ತೆ ಇಲ್ಲಿ ಗಲಾಟೆ ಆಯ್ತಲ್ಲ, ಸ್ವಾತಿ ಜೊತೆಯಲ್ಲಿ ಹಲ್ಲೆ ಆಯ್ತು, ಗಲಾಟೆ ಆಯ್ತು, ಆಕೆ ಮೇಲೆ ದೌರ್ಜನ್ಯ ಮಾಡಿದ್ದು, ಆನಂತರ ಆಕೆಯ ಕುತ್ತಿಗೆಯನ್ನ ಹಿಸುಗಿ ಆಕೆಯನ್ನ ಮರ್ಡರ್ ಮಾಡಿ ತುಂಗಭದ್ರಾ ನದಿಯಲ್ಲಿ ಎಸೆದಿರೋದು, ಅದೆಲ್ಲದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಮತ್ತೆ ಎವಿಡೆನ್ಸ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಇದೇ ವಾಹನದಲ್ಲಿ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದ್ರು, ಬಹಳ ಕ್ಲೋಸ್ ಆಗಿ ತೋರಿಸ್ತಾ ಇದೀವಿ. ಇದೇ ಪೊಲೀಸ್ ವಾಹನದಲ್ಲಿ ಈಗ ಮಹಜರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಈ ನಂತರ ತುಂಗಭದ್ರಾ ನದಿಯ ದಡ ಇದೆಯಲ್ಲ, ಅಲ್ಲಿ ಡೆಡ್ ಬಾಡಿ ಸಿಕ್ಕಿತ್ತು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಹಲವಾರು ಎವಿಡೆನ್ಸ್ ಅನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಸ್ವಾತಿ ಕೊಲೆ ಪ್ರಕರಣದ ಬೆನ್ನು ಬಿದ್ದು ಈಗ ಪಿನ್ ಟು ಪಿನ್ ಇಲ್ಲಿನ ಸಂಪೂರ್ಣವಾದಂತಹ ಎಲ್ಲ ಇನ್ವೆಸ್ಟಿಗೇಷನ್ ಮಾಹಿತಿಯನ್ನ ಜನರ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ರಂಜಿತ್, ಡೀಟೇಲ್ಸ್ಗಾಗಿ. ಸ್ವಾತಿ ನರ್ಸ್ ಸ್ವಾತಿ ಮರ್ಡರ್ಗೆ ಬೆಚ್ಚಿ ಬಿದ್ದಿದೆ ಹಾವೇರಿ. ಆರೋಪಿ ನಯಾಜ್ನಿಂದ ಸ್ಥಳ ಮಹಜರು ಮಾಡಿಸ್ತಾ ಇದ್ದಾರೆ ಪೊಲೀಸರು. ಆರೋಪಿಯನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇರ್ತಕ್ಕಂಥದ್ದು.
ಹಲಗೇರಿ ಪೊಲೀಸ್ ಠಾಣೆಯಿಂದ ಸ್ವರ್ಣ ಪಾರ್ಕ್ಗೆ ಹೊರಟಿದ್ದಾರೆ. ಎಲ್ಲಿ ಸೀನ್ ಆಫ್ ಕ್ರೈಮ್ ನಡೆದಿರ್ತಕ್ಕಂಥ ಜಾಗ ಇದೆ ಸ್ವರ್ಣ ಪಾರ್ಕ್, ಆ ಜಾಗಕ್ಕೆ ಹೊರಟಿದ್ದಾರೆ ಪೊಲೀಸರು. ಸ್ವಾತಿ ಮರ್ಡರ್ ಕೇಸ್ನಿಂದಾಗಿ ಇಡೀ ಹಾವೇರಿ ಬೆಚ್ಚಿ ಬಿದ್ದಿದೆ. ಹಲಗೇರಿ ಪೊಲೀಸ್ ಠಾಣೆಯಿಂದ ಈಗಷ್ಟೇ ಸ್ವರ್ಣ ಪಾರ್ಕ್ಗೆ ಕರ್ಕೊಂಡು ಹೊರಟಿದ್ದಾರೆ ಸ್ಥಳ ಮಹಜರು ಮಾಡೋದಕ್ಕೆ. ಸ್ವಾತಿ ಮರ್ಡರ್ ವಿಚಾರದಲ್ಲಿ ಹಾವೇರಿ ಬೆಚ್ಚಿ ಬಿದ್ದಿದೆ. ಏನಿದು ಆಕ್ಚುಲಿ ಅನ್ನುವಂಥದ್ದು, ಯಾವ ಕಾರಣಕ್ಕಾಗಿ ಕೊಲೆ ನಡೀತು, ನರ್ಸ್ ಸ್ವಾತಿ ಹತ್ಯೆ ನಡೆದಿರ್ತಕ್ಕಂಥದ್ದು ಯಾವ ಕಾರಣಕ್ಕೋಸ್ಕರ ಅನ್ನುವಂಥ ಅನುಮಾನ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಇದು ಲವ್ ಜಿಹಾದ ಅಥವಾ ಬೇರೆ ಏನೋ ಒಂದು ಪ್ರೇಮ ಪ್ರಕರಣವ, ಎಲ್ಲಾ ತರದ ಆಂಗಲ್ನಲ್ಲೂ ಕೂಡ ಪೊಲೀಸರು ಇದನ್ನ ತನಿಖೆ ಮಾಡ್ತಾ ಇದ್ದಾರೆ. ಈಗಷ್ಟೇ ಸ್ಥಳ ಮಹಜರ್ಗೆ ಆರೋಪಿಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ರಂಜಿತ್ ಶಿರ್ಯಾರ್, ಇದು ಲವ್ ಜಿಹಾದ್ ಕೇಸಾ ಅಥವಾ ಒಂದು ವೈಯಕ್ತಿಕ ಪ್ರೇಮ ಪ್ರಕರಣದ ವಿಚಾರವಾ? ಪೊಲೀಸರು ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ? ಒಟ್ಟು ಈ ಸ್ವಾತಿ ಮರ್ಡರ್ ಕೇಸ್ನಲ್ಲಿ ಏನೆಲ್ಲ ನಡೆದಿದೆ? ಖಂಡಿತವಾಗಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ 3ನೇ ತಾರೀಕು ಇದೇ ಸ್ವಾತಿ ಬಾಳಿ ಬದುಕಬೇಕಾಗಿದ್ದ 22 ವರ್ಷದ ನರ್ಸ್ ವೃತ್ತಿಯಲ್ಲಿದ್ದಂತ ಸ್ವಾತಿಯನ್ನ ಭೀಕರವಾಗಿ ಕತ್ತು ಹಿಸುಕಿ ಕೊಲೆ ಮಾಡಿ ಆ ತುಂಗಭದ್ರಾ ನದಿಯಲ್ಲಿ ಎಸೆದು ಹೋದಂತ ನಯಾಜ್, ಆ ರಾಕ್ಷಸ ನಯಾಜ್ ಏನಿದ್ದಾನೆ ಆತನನ್ನ ಹಲಗೇರಿ ಪೊಲೀಸ್ ಠಾಣೆಯಿಂದ ಈಗ ಸ್ವರ್ಣ ಪಾರ್ಕ್, ಆ 3ನೇ ತಾರೀಕು ಆತ ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಸ್ವಾತಿಯನ್ನ ಸ್ವರ್ಣ ಪಾರ್ಕ್ಗೆ ಕರ್ಕೊಂಡು ಬಂದು ಆಕೆಗೆ ಕಿರುಕುಳ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಆಕೆಯನ್ನ ಕೊಲೆ ಮಾಡಿ ಎಸೆದು ಹೋದ್ನಲ್ಲ, ಆ ಎಕ್ಸಾಕ್ಟ್ ಸ್ಪಾಟ್ ಸ್ವರ್ಣ ಪಾರ್ಕ್ಗೆ ಈಗ ಕರೆದುಕೊಂಡು ಬಂದಿದ್ದಾರೆ. ಒಳಗಡೆ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ವಾಹನ ಇದೆ. ಆ ವಾಹನದಿಂದ ಆತನನ್ನ ಕೆಳಗಡೆ ಇಳಿಸ್ತಾ ಇದ್ದೀರಿ ನೋಡಿ. ಈ ಭಾಗ ತೋರಿಸ್ತಾ ಇದೀವಲ್ಲ, ಎಕ್ಸಾಕ್ಟ್ ಕ್ಲೋಸ್ ವಿಜುವಲ್ ಅನ್ನು ತೋರಿಸ್ತಾ ಇದೀವಿ ನೋಡಿ. ನಯಾಜ್ ನನ್ನ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಆತ ಘಟನೆ ಆದಂತಹ ಸ್ಥಳದ ವಿಜುವಲ್ ಅನ್ನ ಅಂದ್ರೆ ಏನಾಯ್ತು ಏನು ಎತ್ತ ಅನ್ನೋದನ್ನ ಪೊಲೀಸರಿಗೆ ವಿವರಿಸ್ತಾ ಇದ್ದಾನೆ. ಅಲ್ಲಿ ಸಿದ್ದೇಶ್, ಸಿಪಿಐ ಸಿದ್ದೇಶ್ ಅವರ ನೇತೃತ್ವದಲ್ಲಿ ತನಿಖಾ ತಂಡ ಇದೆಯಲ್ಲ, ಅವರು ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮಹಜರಿನಲ್ಲಿ ಇದೇ ಸ್ಪಾಟ್ ಅಲ್ಲಿ 3ನೇ ತಾರೀಕು ಎಷ್ಟೊತ್ತಿಗೆ ಬಂದಾದ ನಂತರ ಎಲ್ಲಿ ಆತ ವಾಹನವನ್ನ ನಿಲ್ಲಿಸಿದ, ಆ ನಂತರ ನಿಲ್ಲಿಸಿ ಆ ನಂತರ ಇಳಿದು ಆ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕೆ ಈಗ ನಯಾಜ್ ನನ್ನ ಕರ್ಕೊಂಡು ಬಂದಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ನಯಾಜ್ನ ಜೊತೆಗೆ ದುರ್ಗೇಶ್ ಆಚಾರ್ ಮತ್ತೆ ವಿನಯ್ ಇಬ್ಬರು ಆರೋಪಿಗಳಿದ್ರು. ಅವರನ್ನ ಲೇಟರ್ ಆನ್ ಇಲ್ಲಿ ಕರೆದುಕೊಂಡು ಬಂದು ಇಲ್ಲಿ ಅವರ ಮಹಜರನ್ನ ಮಾಡ್ತಾರೆ. ಈ ಹೊತ್ತಿಗೆ ಪ್ರಮುಖ ಆರೋಪಿ ಸ್ವಾತಿಯನ್ನ ಪ್ರೀತಿ ಮಾಡಿ ಪ್ರೀತಿಯ ಬಲೆಯೊಳಗೆ ಬೀಳಿಸಿಕೊಂಡು ಆ ನಂತರ ಆಕೆಯನ್ನ ಕೊಲೆ ಮಾಡಿರುವಂತಹ ನಯಾಜ್ನನ್ನ ಈ ಸದ್ಯಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಸ್ವರ್ಣ ಪಾರ್ಕ್ ನಲ್ಲಿ ಮಾಡಿದ್ದಾರೆ.